ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರುತ್ತಾ ಇಂದು ನಾವು ನಿನ್ನೆ ವಿಜಯನಗರ ಸಾಮ್ರಾಜ್ಯದ ಪಾರ್ಟ್ 1 ಭಾಗವನ್ನು ಅಪ್ಲೋಡ್ ಮಾಡಿದ್ದು, ನಂತರದ ಒಂದು ವಿಷಯವಾದಂಥ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಅಧ್ಯಯನ ಮಾಡೋಣ ಅಂತ ತಿಳಿದ್ವಿ. ಇವತ್ತು ನಾವು ಶ್ರೀಕೃಷ್ಣ ದೇವರಾಯನ ಬಗ್ಗೆ ಅಧ್ಯಯನ ಮಾಡೋಣ. ನೋಡ್ರಿ, ಶ್ರೀಕೃಷ್ಣ ದೇವರಾಯ ನಾವು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಸಂತತಿಗಳು ಬರ್ತವೆ ಅಂತ ಹೇಳಿದೆ. ಆ 4 ಸಂತತಿಗಳಲ್ಲಿ ಮೂರನೇದಾದಂತ ಯಾವ್ದಪ್ಪ ಅಂತ ಕೇಳಿದ್ರೆ ತುಳುವ ಸಂತತಿ. ಆ ತುಳುವ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದ್ರ ಅದು ನಮ್ಮ ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯರು ನೋಡ್ರಿ, ಬರೇ ತುಳುವ ಸಂತತಿಯಲ್ಲಿ ಪ್ರಸಿದ್ಧ ಅರಸ ಅಲ್ಲ, ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಅರಸ. ಮತ್ತೊಬ್ಬ ಇತಿಹಾಸಕಾರ ಹೇಳ್ತಾರೋ, ಇವರು ಬರೀ ವಿಜಯನಗರ ಸಾಮ್ರಾಜ್ಯ ಅಲ್ರಿ, ಇಡೀ ದಕ್ಷಿಣ ಭಾರತ ಅಥವಾ ಭಾರತದ ಶ್ರೇಷ್ಠ ಅರಸರಲ್ಲಿ ನಿಲ್ತಕ್ಕಂಥ ಅಂದ್ರೆ ಯಾರಪ್ಪ ಅಂತಂದ್ರೆ ಅಶೋಕ ಆಗಿರ್ಬೋದು, ಕನಿಷ್ಕ ಆಗಿರ್ಬೋದು, 2ನೇ ಚಂದ್ರಗುಪ್ತ ಆಗಿರ್ಬೋದು, ಹೀಗೆ ಭಾರತದ ಅಗ್ರಗಣ್ಯ ಶ್ರೇಷ್ಠ ಅರಸರಲ್ಲಿ ನಮ್ಮ ಶ್ರೀಕೃಷ್ಣ ದೇವರಾಯ ನಮ್ಮ ಒಬ್ಬ ಕನ್ನಡಿಗ ಅಂತ ಹೇಳಿದ್ರೆ ಹೆಮ್ಮೆ ಪಡಬೇಕಾದ ಒಂದು ವಿಚಾರ. ಮತ್ತು ನೋಡ್ರಿ, ಈ ಶ್ರೀಕೃಷ್ಣ ದೇವರಾಯ 1509ರಲ್ಲಿ ಅಧಿಕಾರಕ್ಕೆ ಬಂದಿರ್ತಾನ್ರಿ, 1529 ತನಕ ಆಳ್ವಿಕೆ ಮಾಡಿರ್ತಾನೆ. ಅಂದಾಗ ಶ್ರೀಕೃಷ್ಣ ದೇವರಾಯನ ಬಾಲ್ಯದ ಜೀವನ ನೋಡಿದಾಗ ಮತ್ತು ನೋಡ್ರಿ, ಈ ಶ್ರೀಕೃಷ್ಣ ದೇವರಾಯನ ತಂದೆ ಹೆಸರು ನರಸನಾಯಕ, ತಾಯಿ ಹೆಸರು ನಾಗಲಾಂಬಿಕೆ. ನೋಡ್ರಿ, ತಂದೆ ಹೆಸರು ನರಸನಾಯಕ, ನೆನ್ಪಿಟ್ಕೋಬೇಕ್ರಿ, ನರಸನಾಯಕ. ತಾಯಿ ಹೆಸರು ನಾಗಲಾಂಬಿಕೆ. ನೋಡ್ರಿ, ತಂದೆ ಹೆಸರು ನರಸನಾಯಕ, ತಾಯಿ ಹೆಸರು ನಾಗಲಾಂಬಿಕೆ. ಈ ದಂಪತಿಗೆ ಹುಟ್ಟಿದಂತ ಒಬ್ಬ ಪ್ರಸಿದ್ಧ ಅರಸ ಯಾರಪ್ಪ ಅಂತ ಕೇಳಿದಾಗ ಅವರೇ ನಮ್ಮ ಶ್ರೀಕೃಷ್ಣ ದೇವರಾಯ. ನಮ್ಮ ಶ್ರೀಕೃಷ್ಣ ದೇವರಾಯರು ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕೇಳಿ ಆಚರಣೆ ಮಾಡ್ತೀವಿ ನಾವು. ಆ ಒಂದು ದಿನದಂದು ನಮ್ಮ ಶ್ರೀಕೃಷ್ಣ ದೇವರಾಯರು ಜನಿಸಿದರು. ಅದರ ಸಲುವಾಗಿ ನಮ್ಮ ಶ್ರೀಕೃಷ್ಣ ದೇವರಾಯರಿಗೆ ಏನಪ್ಪಾ ಅಂದಾಗ ಶ್ರೀಕೃಷ್ಣ ದೇವರಾಯ ಎಂಬ ಒಂದು ಹೆಸರನ್ನು ಬರಲು ಕಾರಣವಾಯಿತು. ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ, ಶ್ರೀಕೃಷ್ಣ ದೇವರಾಯನ ಒಬ್ಬ ಪ್ರಸಿದ್ಧ ಮಂತ್ರಿ ಇರ್ತಾರೆ. ಯಾರಪ್ಪ ಅಂತ ಕೇಳಿದಾಗ ತಿಮ್ಮರಸ ಅಂತ ಬರ್ತಾನ್ರಿ, ನೆನ್ಪಿಡ್ಕೋಬೇಕ್ರಿ. ಶ್ರೀಕೃಷ್ಣ ದೇವರಾಯನ ಪ್ರಸಿದ್ಧ ಮಂತ್ರಿ ಯಾರು ಅಂತ ಕೇಳಿದಾಗ ತಿಮ್ಮರಸ ರೀ. ನೋಡ್ರಿ, ನೋಡ್ರಿ, ಹಲವಾರು ಭಾರತ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಹಲವಾರು ರಾಜ್ಯಗಳಿಗೆ ಹಲವಾರು ಪ್ರಧಾನ ಮಂತ್ರಿಗಳು ಇದ್ದದ್ದು ಕಾಣ್ತೀವಿ ನಾವು. ಉದಾಹರಣೆ ಹೇಳ್ಬೇಕಾಗಿತ್ತಂತ ಕೇಳಿದಾಗ ನೋಡ್ರಿ, ನಾ ಹೇಳಿದೆ ಏನಪ್ಪಾ ಅಂತ ಕೇಳಿದಾಗ ಭಾರತದ ಇತಿಹಾಸದಲ್ಲಿ ಹಲವಾರು ರಾಜ್ಯಗಳಿಗೆ ಪ್ರಧಾನ ಮಂತ್ರಿಗಳು ಅಥವಾ ಮಂತ್ರಿಗಳು ಅಂತ ಇರ್ತಾರೆ. ಉದಾಹರಣೆ ಹೇಳುವಾಗ ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತ ಕೇಳಿದಾಗ ಚಂದ್ರಗುಪ್ತ ಮೌರ್ಯ. ಹೌದಾ? ಈ ಚಂದ್ರಗುಪ್ತ ಮೌರ್ಯನಿಗೆ ಒಬ್ಬ ಪ್ರಧಾನಿ ಇದ್ರು. ಅವ್ರು ಯಾರಪ್ಪ ಅಂತ ಕೇಳಿದಾಗ ಕೌಟಿಲ್ಯ ಅಂದ್ರೆ ಒಂದೇ, ಚಾಣಕ್ಯ ಅಂದ್ರೆ ಒಂದೇ, ನನ್ನೊಬ್ಬ ವಿಷ್ಣುಗುಪ್ತ ಅಂದ್ರು ಕೂಡ ಒಂದೇ. ಹೌದಾ? ಅದೇ ತರವಾಗಿ ನಮ್ಮ ಶ್ರೀಕೃಷ್ಣ ದೇವರಾಯರಿಗೆ ಒಬ್ಬ ಮಂತ್ರಿ ಇರ್ತಾನ್ರಿ, ನೆನ್ಪಿಡ್ಬೇಕ. ಒಬ್ಬರು ಯಾರು ಇರ್ತಾರಪ್ಪ ಅಂತ ಕೇಳಿದಾಗ ಮಂತ್ರಿ ಇರ್ತಾರ. ಆ ಮಂತ್ರಿ ಯಾರಪ್ಪ ಅಂತ ಕೇಳಿದಾಗ ತಿಮ್ಮರಸ, ನೆನ್ಪಿಡ್ಬೇಕ್ರಿ. ಯಾರಪ್ಪ ಅಂತ ಕೇಳಿದಾಗ ತಿಮ್ಮರಸ. ಹೌದಾ? ಈ ಶ್ರೀಕೃಷ್ಣ ದೇವರಾಯ ಮತ್ತು ನಮ್ಮ ತಿಮ್ಮರಸನ ಮಧ್ಯೆ ಬಹಳಷ್ಟು ಏನಪ್ಪಾ ಅಂತ ಕೇಳಿದಾಗ ಅನನ್ಯವಾದ ಪ್ರೀತಿ ಸಂಬಂಧ ಇತ್ರಿ. ಹೌದಾ? ಏನು ಹಾಲು ಜೇನಿನ ಹೆಂಗಂತ, ಹಾಲು ಜೇನು ಒಂದು ಬಿಟ್ಟಿರಕ್ಕಾಗಲ್ಲ, ಹಾಲು ಜೇನು ತುಪ್ಪ ಅಂತೀವಲ್ಲ, ಅಂದ್ರೆ ಒಂದೇ. ಆ ತರವಾಗಿ ಶ್ರೀಕೃಷ್ಣ ದೇವರಾಯ ತಿಮ್ಮರಸ ಬಹಳಷ್ಟು ಒಂದೇ. ಅಂದ್ರೆ ಅಂತಿಲ್ಲ, 2 ದೇಹ ಇದ್ದಿರ್ಬೋದು ಆದ್ರೆ ಒಂದೇ ಮನಸ್ಸು ಅಂತ ಹೇಳ್ತೀವಲ್ಲ, ಆ ತರವಾಗಿ ಶ್ರೀಕೃಷ್ಣ ದೇವರಾಯ ಮತ್ತು ನಮ್ಮ ಮಂತ್ರಿ ಆದಂತ ತಿಮ್ಮರಸರು ಬಹಳ ಪ್ರೀತಿ ಸಹಕಾರದಿಂದ ಅನನ್ಯ ಭಾವನೆಯಿಂದ ಇದ್ದರು. ಆದ್ದರಿಂದ ತಿಮ್ಮರಸ ಅವರು ನಮ್ಮ ಶ್ರೀಕೃಷ್ಣ ದೇವರಾಯರಿಗೆ ಏನಂತ ಕರಿತಿದ್ರಪ್ಪ ಪ್ರೀತಿಯಿಂದ ಅಂತ ಕೇಳಿದಾಗ ಅಪ್ಪಾಜಿ ಅಂತ ಕರಿತಿದ್ರು. ನೆನ್ಪಿಡ್ಕೋಬೇಕು, ಏನಂತ ಕರಿತಿದ್ರಪ್ಪ ಅಂತ ಕೇಳಿದಾಗ ಅಪ್ಪಾಜಿ. ನೋಡ್ರಿ, ಅಪ್ಪಾಜಿ ಅಂತ ಹೇಳಿದ್ರು ಎಷ್ಟೊಂದು ಪ್ರೀತಿ ಅನ್ನೋದು ಇದ್ದಿರ್ಬೋದು. ನಾವು ಒಡ ಹುಟ್ಟಿದ ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ತಂದೆಗೆ ಏನ ಜಲ್ದಿ ತಂದೆ ಅಪ್ಪ ಅಂತ ಕರೆಯಲ್ಲ. ಅದ್ರ ಒಬ್ಬ ತಿಮ್ಮರಸ ಒಬ್ಬ ರಾಜನಿಗೆ ಅಪ್ಪಾಜಿ ಅಂತ ಕರಿತೀವಿ ಅಂದ್ರೆ ಅವ್ರ ಮಧ್ಯೆ ಎಷ್ಟೊಂದು ಪ್ರೀತಿ ಸಹಕಾರ ಎಂಬುದನ್ನು ಈ ಒಂದು ಅಪ್ಪಾಜಿ ಎಂಬ ಒಂದು ಶಬ್ದದಿಂದ ಮಾತ್ರ ನಾವೇನ್ಬಹುದು ಅಂತ ಕಂಡುಹಿಡಬಹುದು ಅಥವಾ ಅಳತೆ ಮಾಡಬಹುದು ಅಂತ ಗೊತ್ತಾಯ್ತು. ಅದಲ್ಲದೆ ನೋಡ್ರಿ, ಇಷ್ಟು ಗೊತ್ತಿತ್ತಾ ನಿಮ್ಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯನು 1509ರಲ್ಲಿ ಆಳ್ವಿಕೆ ಬಂದು 1529ರಲ್ಲಿ ಆಳ್ವಿಕೆ ಮಾಡಿದನು. ಇವರ ತಂದೆ ಹೆಸರು ನರಸನಾಯಕ, ತಾಯಿ ಹೆಸರು ನಾಗಲಾಂಬಿಕೆ, ಇವರ ಪ್ರಧಾನಿ ಹೆಸರು ತಿಮ್ಮರಸ. ಹೌದಾ? ಈ ತಿಮ್ಮರಸ ಮತ್ತು ಶ್ರೀಕೃಷ್ಣ ದೇವರಾಯನ ಮಧ್ಯೆ ಬಹಳಷ್ಟು ಅನನ್ಯವಾದ ಪ್ರೀತಿ ಇತ್ತು. ಆ ಪ್ರೀತಿಯಿಂದಲೇ ನಮ್ಮ ತಿಮ್ಮರಸನು ನಮ್ಮ ಶ್ರೀಕೃಷ್ಣ ದೇವರಾಯನಿಗೆ ಅಪ್ಪಾಜಿ ಎಂಬ ಒಂದು ಬಿರುದು ಒಂದು ಪ್ರೀತಿಯಿಂದ ಏನ್ ಮಾಡ್ತೀನಿ ಅಂದ್ರೆ ಕರಿತಾ ಇದ್ದ. ನಿಮ್ಗೆ ಇಷ್ಟೆಲ್ಲ ಗೊತ್ತದ. ಮುಂದುವರೆದು ನೋಡ್ರಿ,
ಈ ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳು ಅಂತ ವಿಷಯ ಬರ್ತಾರೆ. ಹೌದಾ, ಸೈನಿಕ ಸಾಧನೆಗಳು ನೋಡ್ರಿ. ಸೈನಿಕ ಸಾಧನೆಗಳಲ್ಲಿ ಮೊದಲೊಂದು ಮಾತಾಡ್ತಾನ ಒಬ್ಬ ವ್ಯಕ್ತಿ. ಏನ್ ಹೇಳ್ತಾನಪ್ಪ ಅಂತ ಕೇಸಿಗ, ಒಬ್ಬ ರಾಬರ್ಟ್ ಸಿವಿಲ್ ಅಂತ ವಿಷಯ ಬರ್ತಾನೆ. ಇದು 9ನೇ ತರಗತಿ ಬುಕ್ನಾಗ ಎಲ್ಲಿ ಹುಡುಕೇಳ್ರಿ ಸಿಗಲ್ಲ ನಿಮ್ಗೆ. ಏನು ರಾಬರ್ಟ್ ಸಿವಿಲ್ ಎಂಬ ವ್ಯಕ್ತಿ ಹೇಳ್ತಾನು, ಶ್ರೀಕೃಷ್ಣ ದೇವರ ಚತುರ ಸೇನಾನಿ, ಅಸಾಮಾನ್ಯ ಪರಾಕ್ರಮಿ ದೊರೆ. ಅಂದ್ರು ಅವನಿಗೆ ಬಹಳಷ್ಟು ಶಕ್ತಿ ಇತ್ತು. ಅಂದ್ರೆ ಅಸಾಮಾನ್ಯ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಮಾನ್ಯ ಅಂದ್ರೆ ಅವನಿಗೆ ಅಷ್ಟೊಂದು ವರ್ಣನೆ ಮಾಡಕ್ ಸಾಧ್ಯವಿಲ್ಲ ಅಂತ ಅರ್ಥ. ಆ ಅಸಾಮಾನ್ಯ ವ್ಯಕ್ತಿ ಚತುರ ಸೇನಾನಿ ಯಾರ ಯಾರಪ್ಪ ಅಂತ ಕೇಳಿದ್ರೆ ಅದು ನಮ್ಮ ಶ್ರೀಕೃಷ್ಣ ದೇವರ ಯಾರಂತ ಕೇಸಿಗೆ ರಾಬರ್ಟ್ ಸಿವಿಲ್ ಎಂಬ ವ್ಯಕ್ತಿ ಹೇಳ್ತಾನೆ. ಇದು ನಿಮ್ಗೆ ಗೊತ್ತಿರಬೇಕು. ಮತ್ತು ಮುಂದುವರೆದ ಸೈನಿಕ ಸಾಧನೆಗಳಲ್ಲಿ ಮೊದಲನೇದಾಗಿ ಬರ್ತದ್ರಿ ಸರ 1510. 1510ರಲ್ಲಿ ನಮ್ಮ ಶ್ರೀಕೃಷ್ಣ ದೇವರಾಯನು ನಿಮಗೆಲ್ಲ ಗೊತ್ತದ. ಈಗ ನಾವು ಬಹುಮನಿ ಸಾಮ್ರಾಜ್ಯ ಅಂತ ಓದ್ತೀವಿ. ಬಹುಮನಿ ಸಾಮ್ರಾಜ್ಯ ಒಡೆದು 5 ಓಳ ಆಗ್ತದ್ರಿ. 5 ಓಳ ಆಗ್ತದ. ಈ 5 ಓಳ ಆಗ್ತದಲ್ಲ, ಅದರಲ್ಲಿ ಬಿಜಾಪುರದ ಆದಿಲ್ಶಾಹಿಗಳು, ಬಿರಾರಿನ ಹಿಮ್ಮಶಾಹಿಗಳು, ಗೋಲ್ಕೊಂಡದ ಕುತುಬ್ಶಾಹಿಗಳು, ಅಹಮದ್ನಗರದ ನಿಜಾಂಶಾಹಿಗಳು, ಬಿರಾರಿನ ಹಿಮ್ಮಶಾಹಿಗಳು. ಈ 5 ಮನೆತನಗಳಲ್ಲಿ ಎರಡು ಬರ್ತಾವ. ಒಂದು ಯಾವಪ್ಪ ಅಂತಂದಾಗ ಒಂದು ಬಿಜಾಪುರದ ಆದಿಲ್ಶಾಹಿಗಳು, ಬಿಜಾಪುರದ ಆದಿಲ್ಶಾಹಿಗಳು. ಇನ್ನೊಂದು ಏನಪ್ಪ ಅಂತ ಕೃಷಿ ಕೇಳಿದಾಗ ಬಿದರ್ನ ಮೊಹಮ್ಮದ್ ಶಾಹಿಗಳು ಕೃಷಿ ಬರ್ತಾನೆ. ಹೌದಾ, ಬಿದರ್ನ ಮೊಹಮ್ಮದ್ ಅಂತ ಕೃಷಿ ಬರ್ತಾನ. ಇಷ್ಟೇ ನೆನ್ಪಿಟ್ರೆ ಬಿದರ್ ಅಂತ ನೆನ್ಪಿಟ್ರೆ ಅಟ್ಲೀಸ್ಟ್. ಏನಪ್ಪ ಅಂತಂದಾಗ ಬಿದರ್. ಈ ಎರಡೂ ಪ್ರದೇಶದ ಮೇಲೆ ನಮ್ಮ ಶ್ರೀಕೃಷ್ಣ ದೇವರಾಯನು 1510ರಲ್ಲಿ ಇವ್ರ ಮ್ಯಾಗ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಈ ಪ್ರದೇಶಗಳನ್ನು ಏನ್ ಮಾಡ್ತಾನೆ, ವಶಪಡಿಸ್ಕೊಳ್ತಾನ. ಅದರ ಸ್ಪೆಸಿಫಿಕ್ ಆಗಿ ನಿಮಗೆ ಕೇಳೋದು ಏನಪ್ಪ ಅಂತ ಕೇಳಿದಾಗ, ನಮ್ಮ ನೋಡ್ರಿ ಭಾರತದಲ್ಲಿ 28 ರಾಜ್ಯಗಳು ಬರ್ತಾವೆ. ಅದರಲ್ಲಿ ಅತಿ ಚಿಕ್ಕವಾದ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಗೋವಾ. ನಿಮ್ಗೆಲ್ಲ ಗೊತ್ತದ ಯಾವ್ದಪ್ಪ ಅಂತ ಕೇಳಿದಾಗ ಗೋವಾ. ನೀವೆಲ್ಲ ನಕಾಶೆಯಲ್ಲಿ ನೋಡಿರ್ತೀರಿ. ನೋಡ್ರಿ ಇಲ್ಲ ನೋಡ್ರಿ ಗೋವಾ. ಇಲ್ಲ ನೋಡ್ರಿ ಗೋವಾ ಭಾರತದ 28 ರಾಜ್ಯಗಳಲ್ಲಿ ಅತಿ ಚಿಕ್ಕವಾದ ರಾಜ್ಯವಾಗಿದೆ. ಹೌದಾ, ಈ ಗೋವಾ ನೋಡ್ರಿ, ಈ ಗೋವಾವನ್ನು ನಮ್ಮ ಶ್ರೀಕೃಷ್ಣ ದೇವರಾಯ ಈ ಬಿಜಾಪುರದ ಆದಿಲ್ಶಾಹಿ ಬಿದಾರಿನ ದೊರೆಗಳನ್ನು ಸೋಲಿಸುವುದರ ಮೂಲಕ ಗೋವಾವನ್ನು ವಶಪಡಿಸಿಕೊಂಡನು. ಗೋವನ್ನು ವಶಪಡಿಸಿಕೊಂಡು ಮತ್ತೇನ್ ಮಾಡ್ತಾನಪ್ಪ ಅಂತ ಕೇಳಿದಾಗ ಪೋರ್ಚುಗೀಸರಿಗೆ ಅಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದನು. ಆದ್ರಿಂದ ಪೋರ್ಚುಗೀಸರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತ ಕೇಳಿದ್ರೆ ಗೋವಾಗಿತ್ತು. ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಮುಂದೆ ನೋಡ್ರಿ, ಈಗ ಇದರ ಮುಂದುವರಿದ ಭಾಗ ಏನಪ್ಪ ಅಂತ ಕೇಳಿದಾಗ 1513ರಲ್ಲಿ ಉಮ್ಮತ್ತೂರಿನ ದಂಗೆ ಅಥವಾ ಉಮ್ಮತ್ತೂರಿನ ಮೇಲೆ ದಾಳಿ ಅಂತ ಬರ್ತದೆ. ನೆನ್ಪಿಡ್ಕೋಬೇಕ್ರೆ, ನಿಮ್ ಸಲುವಾಗಿ ಇಷ್ಟೆಲ್ಲ ಇದು ಮಾಡ್ಕೊಂತೀನಿ, ನೆನ್ಪಿಡ್ತಾರೆ. ಏನಪ್ಪ ಅಂತ ಕೇಳಿದಾಗ ಉಮ್ಮತ್ತೂರಿನ ಮೇಲೆ ದಾಳಿ. ಇಷ್ಟೇ ನೆನ್ಪಿಡ್ರಿ, ಏನ್ ನೆನ್ಪಿಡಕೋಬೇಡಿ. ಶ್ರೀಕೃಷ್ಣ ದೇವರಾಯನು 1513ರಲ್ಲಿ ಉಮ್ಮತ್ತೂರಿನ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜನಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡನು. ಇಷ್ಟು ಗೊತ್ತಿದ್ರೆ ಸಾಕು. ಇದರ ಮುಂದುವರಿದ ಭಾಗ ನೋಡೋಣ, ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಆದ್ರೆ ಅದು ಏನಪ್ಪ ಅಂತ ಕೇಳಿದಾಗ 1518ರಲ್ಲಿ ಯಾವ್ದಪ್ಪ ಅಂತಂದ್ರ ಈಗಿನ ಒಡಿಸ್ಸಾ ಅಂತ ಕರಿತೀವಿ. ಮೊದಲು ನಾವ್ ಏನಂತ ಕರಿತೀವಿ ಅಂತ ಕೇಳಿದಾಗ ಕಳಿಂಗ ಅಂತ ಕರಿತಿದ್ವಿ. ಇಲ್ಲೇನಾದ್ರೆ ಒಡಿಸ್ಸಾ ರಾಜ್ಯ. ಈ ಒಡಿಸ್ಸಾ ರಾಜ್ಯಕ್ಕೆ ಮೊದಲು ನಾವು ಪ್ರಾಚೀನ ಕಾಲದಲ್ಲಿ ಏನಪ್ಪಾ ಅಂತ ಕೇಳಿದಾಗ ಕಳಿಂಗ ಅಂತ ಕರಿತೀವಿ. ನೀವೆಲ್ಲ ಕೇಳಿರ್ತೀರಿ, 16 ಮಹಾಜನ ಪದಗಳು ಬರ್ತಾವ. ನೀವೆಲ್ಲ ಕೇಳಿರ್ತೀರಿ. ನಿಮ್ ಬುಕ್ನಾಗ ಯಾವ್ದ ಅಂಗ, ಮಗಧ, ಕಾಶಿ, ಕೋಸಲ, ಕುರು, ರುಜ್ಜಿ, ಮಲ್ಲ, ಚೇದಿ, ವತ್ಸ, ಮತ್ಸ, ಸುರಸೇನ, ಅಸ್ಮಕ, ಅವಂತಿ, ಗಾಂಧಾರ, ಕಾಂಬೋಜ, ಪಂಚಲ. ಈಗೇನು 16 ಮಹಾಜನ ಪದಗಳು ಬರ್ತಾವ. ಆ ಒಂದು ಕಾಲದಲ್ಲಿ ನಮ್ಮ ಒಡಿಸ್ಸಾ ರಾಜ್ಯಕ್ಕೆ ಕಳಿಂಗ ಅಂತ ಕರಿತಿದ್ರು. ಇಷ್ಟು ನೆನಪಿರ್ಬೇಕು. ಈ ಕಳಿಂಗದ ಮೇಲೆ ಶ್ರೀಕೃಷ್ಣ ದೇವರಾಯನು ನೋಡ್ರಿ, ಕಳಿಂಗದ ಮೇಲೆ ಶ್ರೀಕೃಷ್ಣ ದೇವರಾಯನು 5 ಬಾರಿ ದಂಡಯಾತ್ರೆ ಮಾಡಿ ಆ ಕಳಿಂಗವನ್ನು ಏನ್ ಮಾಡ್ತಾನೆ, ವಶಪಡಿಸ್ಕೊತಾನೆ. ಗೊತ್ತಿರ್ಬೇಕ. 1513ರಲ್ಲಿ ನಮ್ಮ ಶ್ರೀಕೃಷ್ಣ ದೇವರಾಯ ಕಳಿಂಗ ಯುದ್ಧ ಮಾಡಿ ಅದು 5 ಬಾರಿ 5 ಹಂತದಲ್ಲಿ ವಶಪಡಿಸ್ಕೊತಾನೆ. 5 ಹಂತದ ಮೇಲೆ ದಾಳಿ ಮಾಡಿ ಅದು ಯಾವ ಒಂದು 2-3 ಅದ ನೋಡೋಣ. ಅಟ್ಲೀಸ್ಟ್ 2-3 ನೆನ್ಪಿಡ್ಲೇಬೇಕು ನಿಮ್ಗೆ. ಏನಪ್ಪಾ ಅಂತ ಕೇಳಿದಾಗ ನೋಡ್ರಿ, ಮೊದಲನೇದಾಗಿ ನೆನ್ಪಿಡ್ಬೇಕಂತಂದ್ರು ಉದಯಗಿರಿ ಕೋಟೆ ಅಂತ ಬರ್ತಾರೆ. ಉದಯಗಿರಿ ಕೋಟೆ ನೋಡ್ರಿ, ಉದಯಗಿರಿ ಕೋಟೆ ಆದಲ್ರಿ, ಉದಯಗಿರಿ ಭಾರಿ ಸ್ಟೋರಿ ಬರುತ್ತಲ್ಲಿ ನೆನ್ಪಿಡ್ರಿ. ಉದಯಗಿರಿ ಕೋಟೆ ಆದಲ್ಲ, ನಮ್ಮ ಶ್ರೀಕೃಷ್ಣ ದೇವರಾಯ ನಮ್ಮ ಸೈನಿಕರಿಗೆ ಒಂದು ಮಾತು ಹೇಳ್ತಾನೆ.
ಏನ್ ಹೇಳ್ತಾನೋ ಅದಲ್ಲದೆ ಸೈನಿಕರಲ್ಲದೆ ಇಡೀ ಜಗತ್ತಿಗೆ ಒಂದು ಸಂದೇಶ ನೀಡ್ತಾನೆ. ಏನ್ ಹೇಳ್ತಾನಪ್ಪ ಅಂತಂದಾಗ, ಇಡೀ ಪ್ರಪಂಚದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ, ಇಡೀ ಪ್ರಪಂಚದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ನಾನು ಗೆದಿಲಾರದಂತ ಒಂದು ಕೋಟೆ ಆದಂತ ಹೇಳಿದ್ರೆ ಅದು ಉದಯಗಿರಿ ಕೋಟೆ. ಹೌದಾ? ಯಾವುದು? ಉದಯಗಿರಿ ಕೋಟೆ. ಈ ಉದಯಗಿರಿ ಕೋಟೆಯನ್ನು ಇನ್ನು ನಾನು ಒಂದೇ ದಿನದಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಎಂಬ ಮಾತನ್ನು ಏನ್ ಮಾಡ್ತಾನಂದ್ರೆ ನಮ್ಮ ಸೈನಿಕರಿಗೆ ಹೇಳ್ತಾನೆ. ಆ ಮಾತಿನಂತೆ ಉದಯಗಿರಿ ಕೋಟೆಯನ್ನು ಒಂದೇ ದಿನದಲ್ಲಿ ವಶಪಡಿಸಿಕೊಳ್ತಾನೆ. ಈ ಮಾತು ಯಾಕೆ ಏನಪ್ಪ ಅಂತ ಹೇಳಿದಾಗ ತನ್ನ ಸೈನಿಕರಿಗೆ ಉರಿದುಂಬಿಸುವ ಸಲುವಾಗಿ ಹೇಳಿದ. ಹೌದಾ? ಹೇಗಾದ್ರೂ ಮೇಲೆ ಆ ಕೋಟೆ ವಶಪಡಿಸಿಕೊಳ್ಬೇಕಂತ. ಅದೇ ಮಾತಿನಂತೆ, ಕೊಟ್ಟ ಮಾತಿನಂತೆ ಶ್ರೀಕೃಷ್ಣ ದೇವರಾಯನು ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡಾರೆ. ಉದಯಗಿರಿ ಕೋಟೆ ವಶಪಡಿಸಿಕೊಂಡ ನಂತರ ತನ್ನ ಇಬ್ಬರು ಮನೆದೇಯರಾದಂತ ಅಥವಾ ತನ್ನ ಇಬ್ಬರು ಹೆಂಡತಿಯರಾದಂತ ಯಾರಪ್ಪ ಅಂತ ಕೇಳಿದಾಗ ಒಬ್ಬರು ಬರ್ತಾರ್ರಿ ತಿರುಮಲಾಂಬ. ನೆನ್ಪಿಡಬೇಕ್ರಿ, ತಿರುಮಲಾಂಬ. ಮತ್ತೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಚಿನ್ನಲಾಂಬ. ಇಬ್ಬರು ಮಡದಿಯರ ಜೊತೆ ನೋಡ್ರಿ, ಇಬ್ಬರು ಮಡದಿಯರ ಜೊತೆ ಆಂಧ್ರ ಪ್ರದೇಶದ ತಿರುಪತಿ ದೇವಾಲಯದ ದರ್ಶನವನ್ನು ಪಡ್ಕೊಂಡ. ಇಷ್ಟು ಗೊತ್ತಿರ್ಬೇಕು. ಯಾರು? ನಮ್ಮ ಶ್ರೀಕೃಷ್ಣ ದೇವರಾಯನು ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡು ತನ್ನ ಇಬ್ಬರು ಮಡದಿಯರಾದ ತಿರುಮಲಾಂಬ ಮತ್ತು ಚಿನ್ನಲಾಂಬರ ಜೊತೆಗೂಡಿ ಆಂಧ್ರ ಪ್ರದೇಶದ ತಿರುಪತಿ ನೆನ್ಪಿಡಿದ್ದಾರೆ ತಿರುಪತಿಯ ದೇವಸ್ಥಾನದ ದರ್ಶನವನ್ನು ಪಡೆದುಕೊಂಡ. ಮುಂದುವರೆದ ನೋಡ್ರಿ ಏನ್ ನೆನ್ಪಿಡ್ಬೇಕಪ್ಪ ಅಂತ ಕೇಳಿದಾಗ ಇದು ನೋಡ್ರಿ ಇಷ್ಟ ಆಯ್ತು ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಎರಡನೇದು ಬರ್ತದ್ರಿ. ಏನಪ್ಪಾ ಎರಡನೇದು ಅಂತ ಹೇಳಿದಾಗ ಏನಂದ್ರ ಈ ಒಡಿಶಾ ಮೇಲೆ ದಾಳಿ ಮಾಡ್ತಾನೆ. ಒಡಿಶಾ ಅಂದ್ರೆ ಒಂದೇ, ಕಳಿಂಗ ಅಂದ್ರೆ ಒಂದೇ. ಈ ಕಳಿಂಗದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ಒಬ್ಬ ರಾಜ ಇರ್ತಾನೆ. ಅವ ಯಾರಪ್ಪ ಅಂತ ಕೇಳಿದಾಗ ಗಜಪತಿ ಪ್ರತಾಪ ರುದ್ರ. ನೆನ್ಪಿಡ್ಬೇಕ್ರಿ, ಬೆಳಿತ್ ನೋಡ್ರಿ ಇಲ್ಲಿ ಗಜಪತಿ ಪ್ರತಾಪ ರುದ್ರ. ನೆನ್ಪಿಡ್ರಿ, ವೆರಿ ಇಂಪಾರ್ಟೆಂಟ್. ಗಜಪತಿ ಪ್ರತಾಪ ರುದ್ರ. ಗಜಪತಿ ಪ್ರತಾಪ ರುದ್ರ ಒಡಿಶಾದ ಒಬ್ಬ ಪ್ರಸಿದ್ಧ ರಾಜ ಆಗಿದ್ದ. ಅಲ್ಲಿದ್ದ ಈತನನ್ನು ನಮ್ಮ ಶ್ರೀಕೃಷ್ಣ ದೇವರಾಯ ಸೋಲಿಸ್ತಾನೆ. ಸೋಲಿಸಿದ ನಂತರ ಇವನಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಳ್ತಾನೆ. ಇಷ್ಟು ಗೊತ್ತಾಯ್ತಾ? ಮುಂದುವರೆದ ನೆನಪಿಡ್ರಿ ಏನಪ್ಪಾ ಅಂತಂದ್ರೆ ಮೂರನೇ ಪಾಯಿಂಟ್ಸ್ ಅಂದಾಗ ಶ್ರೀಕೃಷ್ಣ ದೇವರಾಯನು ಕಳಿಂಗದ ಮೇಲೆ ದಾಳಿ ಮಾಡಿ ಗಜಪತಿ ಪ್ರತಾಪ ರುದ್ರನನ್ನು ಸೋಲಿಸಿ ಅವನ ಒಂದು ಬೆಂಬಲಿಗರಾದಂತ ಯಾರಪ್ಪ ಅಂತ ಕೇಳಿದಾಗ ಆಂಧ್ರದ ರೆಡ್ಡಿಗಳು. ನೆನಪಿಡ್ರಿ, ಯಾರಪ್ಪ ಅಂತ ಕೇಳಿದಾಗ ಆಂಧ್ರದ ರೆಡ್ಡಿಗಳು. ಆಂಧ್ರದ ರೆಡ್ಡಿಗಳನ್ನು ಕೂಡ ನಮ್ಮ ಶ್ರೀಕೃಷ್ಣ ದೇವರ ಏನ್ ಮಾಡಿದ? ಸೋಲಿಸಿದ. ಇಷ್ಟು ನೆನಪಿಡ್ಬೇಕು. ಇನ್ನೂ ಒಂದು ಏನಪ್ಪಾ ಅಂತ ಕೇಳಿದಾಗ ಇದು ಯಾಕೆ ಹೇಳ್ತಂತ ಕೇಳಿದಾಗ ಒಡಿಶಾ ಅಥವಾ ಕಳಿಂಗವನ್ನು ವಶಪಡಿಸಿಕೊಳ್ಬೇಕಾದ್ರೆ ಶ್ರೀಕೃಷ್ಣ ದೇವರ 5 ಹಂತದ ಮೇಲೆ ದಾಳಿ ಮಾಡಿ ಅಥವಾ 5 ಹಂತಗಳಲ್ಲಿ ದಾಳಿ ಮಾಡಿ ಈ ನಮ್ಮ ಒಡಿಶಾ ಅಥವಾ ಕಳಿಂಗವನ್ನು ಏನ್ ಮಾಡ್ತಾನೆ ಅಂತ ಕೇಳಿದಾಗ ವಶಪಡಿಸಿಕೊಂಡಿರ್ತಾರೆ. ಅದ್ರ ಸಲುವಾಗಿ ಇದು ಹೇಳಕ್ಕಂತು. ಹೌದಾ? ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತ ಕೇಳಿದಾಗ ಇಷ್ಟು ನೆನ್ಪಿಡ್ರಿ. ಏನಂದ್ರೆ ನಮ್ಮ ಶ್ರೀಕೃಷ್ಣ ದೇವರಾಯನು ಒಡಿಶಾದ ಮೇಲೆ ದಾಳಿ ಮಾಡಿ ಅಲ್ಲಿನ ಗಜಪತಿ ಪ್ರತಾಪ ರುದ್ರ ರಾಜನನ್ನು ಸೋಲಿಸಿ ಅವನ ಮಗಳಾದಂತ ಯಾರಪ್ಪ ಅಂತ ಕೇಳಿದಾಗ ಜಗನ್ಮೋಹಿನಿ. ನೆನ್ಪಿಡ್ಯಾರ? ಯಾರಪ್ಪ ಅಂತ ಕೇಳಿದಾಗ ಜಗನ್ಮೋಹಿನಿ. ಆ ಜಗನ್ಮೋಹಿನಿಯನ್ನು ಅಪಹರಿಸಿಕೊಂಡು ಬಂದು ಶ್ರೀಕೃಷ್ಣ ದೇವರಾಯ ಮದುವೆಯಾದನು. ಶ್ರೀಕೃಷ್ಣ ದೇವರನ್ನ ಪಟ್ಟದ ರಾಣಿ ಯಾರತ್ತಾರಪ್ಪ ಅಂತ ಕೇಳಿದಾಗ ಮುಂದೆ ಜಗನ್ಮೋಹಿನಿ ಆಗುತ್ತಾಳೆ. ಇಷ್ಟು ನೆನಪಿರು. ಇಷ್ಟು ಏನಪ್ಪ ಅಂತಂದಾಗ ಒಡಿಶಾದ ಮೇಲೆ 5 ಬಾರಿ ದಂಡಯಾತ್ರೆ ಮಾಡಿ ಆ ಒಡಿಶಾನ ವಶಪಡಿಸಿಕೊಂಡದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿ ನಾನು ನಿಮಗೆ ನೀಡಿದ್ದೇನೆ. ಮುಂದುವರೆದು ನೋಡೋಕೆ ನೆನಪಿಡಿದರೆ ಇನ್ನೂ ಒಂದೇ ಬರ್ತದ್ರಿ. ಯಾವುದಪ್ಪ ಅಂತ ಕೇಳಿದಾಗ ಈ ಸೈನಿಕ ಸಾಧನೆಗಳಲ್ಲಿ ಶ್ರೀಕೃಷ್ಣ ದೇವರಾಯನ ಕೊನೆಯದೇದು ಯಾವುದಪ್ಪ ಅಂತ ಕೇಳಿದಾಗ ರಾಯಚೂರು ಕಾಳಗ. ರಾಯಚೂರು ಕಾಳಗ 1520. ಓಕೆ, ರಾಯಚೂರು ಕಾಳಗ ನೋಡ್ರಿ. ರಾಯಚೂರು ಎಂಬುದು ಬಹಳಷ್ಟು ಫಲವತ್ತಾದ ಒಂದು ಭೂಮಿ. ಯಾಕಪ್ಪ ಅಂತ ಕೇಳಿದಾಗ ರಾಯಚೂರು ಎಂಬುದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ 2 ನಡುವಿನ ಒಂದು ಫಲವತ್ತಾದ ಒಂದು ಭೂಮಿ. 2 ನದಿಗಳ ನಡುವಿನ ಒಂದು ಭೂಮಿ. ಅದಕ್ಕೆ ನಾವು ದೋಹಾಬ್ ಅಂತ ಓದ್ತೀವಿ. ಆಗ ಈ ರಾಯಚೂರು ದೋಹಾಬ್ನೆ ಮುಂದೆ ನಮ್ಮ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅವನತಿಗೆ ಕಾರಣ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಅದು ಅಲ್ಲದೆ ನಮ್ಮ ಅಳಿಯ ರಾಮರಾಯ ಅನುಸರಿಸಿದ ತಪ್ಪು ನೀತಿಯಿಂದ ನಮ್ಮ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ್ದು ಕೂಡ ತಪ್ಪಾಗಲಿಲ್ಲ. ಹೌದಾ? ಆದ್ರಿಂದ ಈ ರಾಯಚೂರು ಕಾಳಗ ನೋಡ್ರಿ 1520ರಲ್ಲಿ ನಡೀತದ. ಇಲ್ಲಿ ನಮ್ಮ ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಾನಪ್ಪ, ಬಿಜಾಪುರದ ಆದಿಲ್ಶಾಹಿಗಳನ್ನು ಸೋಲಿಸಿ, ನೆನ್ಪಿಡಿದ್ದಾರೆ, ಬಿಜಾಪುರದ ಆದಿಲ್ಶಾಹಿಗಳನ್ನು ಸೋಲಿಸಿ ನಮ್ಮ
ರಾಯಚೂರನ್ನು ವಶಪಡಿಸಿಕೊಳ್ತಾನೋ ಶ್ರೀಕೃಷ್ಣ ದೇವರಾಯ ಇರುವವರೆಗೂ ಈ ನಮ್ಮ ಒಂದು ರಾಯಚೂರು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ರಿ. ಹೌದಾ? ಶ್ರೀಕೃಷ್ಣ ದೇವರಾಯ ನಿಧನ ಆಗುವವರೆಗೂ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲೇ ಈ ರಾಯಚೂರು ಎಂಬ ಒಂದು ಧ್ರುವ ಪ್ರದೇಶ ಇತ್ತು. ಮುಂದೆ ನೋಡ್ರಿ, ಇಷ್ಟು ಏನಪ್ಪಾ ಅಂತ ಕೇಳಿದಾಗ ನಿಮಗೂ ಕನಿಷ್ಠ ಇಷ್ಟನ್ನು ಗೊತ್ತಿರಬೇಕು, ಏನು ಇವೆಲ್ಲ ಸೈನಿಕ ಸಾಧನೆಗಳು. ಜಸ್ಟ್ ಇನ್ನು ಮುಂದೆ ಏನಪ್ಪಾ, ಹಾಗಾದ್ರೆ ಶ್ರೀಕೃಷ್ಣ ದೇವರಾಯ ಏನ್ರಿ ಬರೀ ಯುದ್ಧ ಮಾಡ್ಕೊಂತ ಹೋಗ್ಯಾನೇನ್ರಿ? ಅವ್ರು ಏನನ್ನ ಕೃತ್ಯಗಳು ರಚನೆ ಮಾಡಿದಾರೇನ್ರಿ? ಮತ್ತೇನು ತನ್ನ ಆಸ್ಥಾನದ ಏನು ಒಳ್ಳೆ ಒಳ್ಳೆ ಯೋಜನೆಗಳು ಜಾರಿ ತಂದ್ರೇನ್ರಿ? ಅದ್ರ ಬಗ್ಗೆ ನೆನ್ಪಿಡಮ್ ನೋಡ್ರಿ. ಏನಪ್ಪಾ ಅಂತ ನೋಡ್ರಿ, ನಮ್ಮ ಕ್ಲಾಸು ಇಂಟ್ರೆಸ್ಟ್ ಕೊಟ್ಟು ಓದಲೇಬೇಕಂದ್ರೆ ಮಾತ್ರ ಇವೇನಾಗ್ತಾವ ಅಂದ್ರೆ ಲೈಕ್ ಆಗಿರ್ತಾವ. ಉಪರೇಟ್ರಿಗೆ ಮಾತಾಡಿ ನಿಮ್ಮ ನಗಿಸಿ ಹೋಗೋ ಒಂದು ಕ್ಲಾಸ್ ಅಲ್ಲ ನಮಗೆ. ಹೌದಾ? ನಿಮ್ಗೆ ನಗಿಸಬೇಕು, ಕಾಮಿಡಿ ಮಾಡಬೇಕಾಗಿತ್ತು ಅಂದ್ರೆ ಸಿನಿಮಾ ಟಾಕೀಸು ಮತ್ತು ಕಾಮಿಡಿ ಇವಾಗ ಇದನ್ನ ನೋಡ್ಬೋದು ಇವಾಗ. ಆದ್ರೆ ಒಳ್ಳೆ ಕ್ವಾಲಿಟಿಯ ಒಂದು ನಾಲೆಜ್ ಕೊಡ್ಬೇಕೆಂಬ ಉದ್ದೇಶದಿಂದ ನಮ್ಮ ಈ ಒಂದು ಚಾನಲನ್ನು ತೆಗೆದಿವಿ. ನಿಮಗೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಒಬ್ಬರೇ ನೋಡಕ್ಕೆ ನಮಗೆ ಈಗ ಒಂದೇನೋ ತೃಪ್ತಿ ಅದ. ಒಬ್ಬರೇ ನೋಡ್ರಿ ಸಾಕು, ನಮಗೆ ಹೆಚ್ಚಿಗೆ ನೋಡ್ಬೇಕಂತ ಇದಿಲ್ಲ. ಅವ್ರವರು ನಮ್ಗೆ ಒಳ್ಳೇದಾಯ್ತಪ್ಪ, ನಮ್ಮ ಇದರಿಂದ ಒಳ್ಳೇದಾದ ಆ ಥರ. ಅದಕ್ಕೆ ಜಗತ್ತಿನ ಏನಕ್ಕೆ ಏಷ್ಯಾದ ಬೆಳಕು ಕಿಸಿ ಕರಿತೀವಲ್ಲ, ಯಾರು ಯೇಸು ಕ್ರಿಸ್ತನ ಮಾತಾಡ್ತಾನ, ಗುರು ಹೇಳಿದ ಎಲ್ಲ ಮಾತನ್ನು ಸತ್ಯವೆಂದು ನಂಬಲು ಬೇಡ. ನೋಡ್ರಿ, ಯೇಸು ಕ್ರಿಸ್ತ ಹೇಳ್ತಾನ, ನಾ ಹೇಳಲ್ಲ, ಏನ್ ಹೇಳ್ತಾನ? ಗುರು ಹೇಳಿದ ಎಲ್ಲ ಮಾತನ್ನು ಸತ್ಯವೆಂದು ನಂಬಲೇಬೇಡ. ಗುರು ಹೇಳಿದ ಎಲ್ಲ ಮಾತು ನಿನಗೂ ಮತ್ತು ನಿನ್ನ ಸಮಾಜಕ್ಕೆ ಒಳ್ಳೇದಾದ್ರೆ ಮಾತ್ರ ಗುರುವಿನ ಮಾತು ಸ್ವೀಕರಿಸು, ಇಲ್ಲದಿದ್ದರೆ ಗುರುವಿನ ಮಾತು ಧಿಕ್ಕರಿಸು ಎಂಬ ಮಾತನ್ನು ಯಾರಪ್ಪ? ಏಷ್ಯಾದ ಬೆಳಕು ಎಂದೇ ಪ್ರಸಿದ್ಧಿ ಪಡೆದಂತ ಯೇಸು ಕ್ರಿಸ್ತ ಹೇಳ. ನಾನು ಕೂಡ ಇದೇ ಹೇಳೋದು, ನಾ ಇಲ್ಲಿ ಹೇಳ್ತಕ್ಕಂಥ ನಾಲೆಜು ನಿಮಗಿಷ್ಟ ಆದರೂ ನಮ್ಮ ಚಾನಲ್ ನೋಡ್ರಿ, ಇಲ್ಲದೇ ಇದ್ದರೆ ಅಂದ್ರೆ ನೋಡಕ್ಕೆ ಹೋಗ್ಬೇಡ್ರಿ. ಓಕೆ, ನೋಡ್ರಿ ಇಲ್ಲಿ ಮುಂದುವರೆದು ನೋಡ್ರಿ. ಯಾಕಪ್ಪ ಅಂತ ಕೇಳಿದಾಗ ನಾವು ಮೊದಲೇ ಅದನ್ನ ನಗಿಸಲ್ಲ. ನಗಿಸ್ಬೇಕಾಯ್ತಂದ್ರೆ ಕಾಮಿಡಿ ಅವ್ರು ನಗಸ ಕ್ಲಾಸ್ ಮಾಡೋದು ನಗಸ ಕ್ಲಾಸೇ ಮಾಡ್ತೀವಿ ಸಪ್ರೇಟಾಗಿ. ನಮಗೇನು ನಗಸರ್ ಎಲ್ಲರೂ ನಗಿಸ್ತಾರೆ, ಅದ್ರ ಉತ್ತಮ ಕ್ವಾಲಿಟಿ ನಾಲೆಜ್ ಕೊಡ್ಬೇಕಂದ್ರೆ ಯಾರು ಬೇಗ ಕೊಡಲ್ಲ. ಅದಕ್ಕೆ ಹೇಳೋದು, ನಮ್ಮ ಒಂದು ಕ್ಲಾಸ್ನಲ್ಲಿ ನಗುವಂಥ ಒಂದು ಏನು ಪ್ರೀಡ್ ಇಲ್ಲ, ನಮ್ಮ ಸೀರಿಯಸ್ ಆಗಿ ಕಲಿತಕ್ಕಂಥ ಒಂದು ಕ್ಲಾಸ್ ನಮ್ದು, ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಈಗ ನೋಡ್ರಿ, ಈಗ ನಾ ಮುಂದೆ ಹೇಳ್ತಕ್ಕಂಥದ್ದು ಏನಪ್ಪ, ಶ್ರೀಕೃಷ್ಣ ದೇವರಾಯನ ಯಾವುದಾದ್ರೂ ಏನು ಸಾಧನೆ ಮಾಡಿದ್ರು ಫಸ್ಟ್ ಅದು ನೋಡಂದ್ರೆ, ಆಮ್ಯಾಗ ಅವ್ರು ಏನೇನು ಕೃತ್ಯ ರಚನೆ ಮಾಡಿದ್ರು ಅದು ನೋಡಂದ್ರೆ, ಆ ಥರ ನಂತರ ಏನ ಅವ್ರು ಯಾವುದಾದ್ರೂ ಬಿರುದುಗಳಿದ್ದಾವೆ ಈಗ ಒಂದಂತ ನೋಡ್ಕೊಂತ ಹೋಗ್ಬಿಡೋಣ. ಈಗ ಏನಪ್ಪ ಅಂತ ಕೇಳಿದಾಗ ಶ್ರೀಕೃಷ್ಣ ದೇವರಾಯನ ಗುರುಗಳು ರೀ ಯಾರಪ್ಪ ಅಂತ ಕೇಳಿದಾಗ ವ್ಯಾಸರಾಯ. ನೆನ್ಪಿಡ್ರಿ, ಯಾರೇ? ವ್ಯಾಸರಾಯ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು? ವ್ಯಾಸರಾಯ. ಈ ವ್ಯಾಸರಾಯರು ಶ್ರೀಕೃಷ್ಣ ದೇವರಾಯರ ಗುರುಗಳು. ಹೌದಾ? ನೆನ್ಪಿಡಿದ್ದಾರೆ. ಮತ್ತು ಅದಲ್ಲದೆ ನಾವು ಪ್ರಸಿದ್ಧ ಓದ್ತೀವಿ, ದಾಸ ಸಾಹಿತ್ಯದಲ್ಲಿ ಪ್ರಸಿದ್ಧ ಯಾರಪ್ಪ ಅಂತಂದ್ರೆ ಹೇಳ್ತೀವಿ ಕನಕದಾಸರು, ಪುರಂದರದಾಸರು ಅಂತ ಓದ್ತೀವಲ್ರಿ. ಆ ಕನಕದಾಸ, ಪುರಂದರದಾಸ ಮತ್ತು ನಮ್ಮ ಶ್ರೀಕೃಷ್ಣ ದೇವರಾಯರ ಗುರುಗಳು ಯಾರಪ್ಪ ಅಂದ್ರೆ ಈ ವ್ಯಾಸರಾಯರು. ಈ ವ್ಯಾಸರಾಯರಿಗೆ ನಮ್ಮ ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಾನಪ್ಪ ಅಂತ ಕೇಳಿದಾಗ, ತನ್ನ ಸಾಮ್ರಾಜ್ಯದಲ್ಲಿ ತಾನು ಕೂಡ್ತಕ್ಕಂಥ ಸಿಂಹಾಸನದ ಮೇಲೆ, ನೆನ್ಪಿಡಿಗಾರೆ, ನೋಡ್ರಿ, ಶ್ರೀಕೃಷ್ಣ ದೇವರಾಯ ತನ್ನ ಗುರುಗಳಾದಂಥ ವ್ಯಾಸರಾಯರಿಗೆ ತಾನು ಕೊಡ್ತಕ್ಕಂಥ ಸಿಂಹಾಸನದ ಮೇಲೆ ಕೂಡಿಸಿ ತನ್ನ ಸಾಮ್ರಾಜ್ಯದ ತುಂಬ ಏನ್ ಮಾಡ್ತಾನ? ಮೆರವಣಿಗೆ ಮಾಡ್ತಾನೆ. ನೆನ್ಪಿಡ್ತಾ? ಇನ್ನೊಂದು ಪಾಯಿಂಟ್ಸ್ ಬರುತ್ತೆ, ನೆನ್ಪಿಡ್ಬೇಕು. ಏನಪ್ಪ ಅಂತ ಕೇಳಿದಾಗ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಪ್ರಸಿದ್ಧವಾದ ಒಬ್ಬ ಕವಿ ಬರ್ತಾನೆ. ಅವ್ರು ಯಾರಪ್ಪ ಅಂದ್ರೆ ತೆಲುಗು ಕವಿ. ನಿಮಗೆಲ್ಲ ಗೊತ್ತಿರ್ತ, ಅಲ್ಲಸಾನಿ ಪೆದ್ದಣ್ಣ. ಹೌದಾ? ಈ ಅಲ್ಲಸಾನಿ ಪೆದ್ದಣ್ಣ ನೋಡ್ರಿ, ವ್ಯಾಸರಾಯರಿಗೆ ಸಿಂಹಾಸನದ ಮೇಲೆ ಕೂಡಿಸಿ ಅದನ್ನ ಸಾಮ್ರಾಜ್ಯದ ತುಂಬ ಏನ್ ಮಾಡಿದ ಅಂತ ಕೇಳಿದಾಗ ಮೆರವಣಿಗೆ ಮಾಡಿದ. ಆದರೆ ತೆಲುಗು ಕವಿ ಅಲ್ಲಸಾನಿ ಪೆದ್ದಣ್ಣನಿಗೆ ನೋಡು, ತನ್ನ ಪಟ್ಟದ ಆನೆಯ ಮೇಲೆ, ನೆನ್ಪಿಡಗರೆ, ಪಟ್ಟದ ಆನೆಯ ಮೇಲೆ ಏನ್ ಮಾಡ್ತಾನೆ ಶ್ರೀಕೃಷ್ಣ ದೇವರ ಈ ಅಲ್ಲಸಾನಿ ಪೆದ್ದಣ್ಣನಿಗೆ ಕೂಡಿಸಿ ತನ್ನ ಸಾಮ್ರಾಜ್ಯದ ಸುತ್ತ ಏನ್ ಮಾಡ್ತಾನೆ? ತನ್ನ ಸಾಮ್ರಾಜ್ಯದ ತುಂಬ ಏನ್ ಮಾಡ್ತಾನೆ ಅಂದ್ರೆ ಮೆರವಣಿಗೆ ಮಾಡ್ತಾನೆ. ಇಷ್ಟು ನಿಮಗೆ ಗೊತ್ತಿರ್ಬೇಕು ಅಟ್ಲೀಸ್ಟ್. ಓಕೆನಾ? ಇಷ್ಟು ಗೊತ್ತಾಯ್ತಂತ ನಾನು ಅನ್ಕೊಂಡಿದ್ದೇನೆ. ಮುಂದೆ ಹೋಗಂದ್ರೆ ಮುಂದೆ ನೋಡ್ರಿ, ಏನಪ್ಪಾ ಅಂತ ಕೇಳಿದಾಗ ಶ್ರೀಕೃಷ್ಣ ದೇವರಾಯ ಯಾವುದಾದ್ರೂ ಕೃತಿಗಳು ರಚನೆ ಮಾಡ್ಯಾನೇನ್ರಿ? ನೋಡಂಬ್ರಿ. ಯಾಕಂದ್ರೆ ಬರೀ ದಂಗೆ ಅಂತೂ ಮಾಡಿಲ್ಲ. ದಂಗೆ ಮಾಡೋದ್ರ ಜೊತೆಗೆ ಹಲವಾರು ನಂತರ ಇತಿಹಾಸಕಾರಿ ಹೇಳ್ತಾರೆ ಶ್ರೀಕೃಷ್ಣ ದೇವರನ್ನು ಒಬ್ಬ ಸ್ವತಃ ಕವಿಯಾಗಿದ್ದಂತ. ಆ ಕವಿ ಹೆಂಗಬೋದ್ರ ಬಗ್ಗೆ ಇಲ್ಲಿ ಪ್ರೂಫ್ ನೋಡಂಬ್ರಿ. ಏನಪ್ಪಾ ಅಂತಂದಾಗ ಶ್ರೀಕೃಷ್ಣ ದೇವರಾಯನು 3 ಕೃತಿ ರಚನೆ ಮಾಡ್ತಾನ್ರಿ. ಯಾವಪ್ಪ ಅಂತ ಕೇಳಿದಾಗ ಒಂದು ನೆನ್ಪಿಟ್ಕೋಬೇಕ್ರಿ, ಯಾವ್ದಪ್ಪ ಅಂದ್ರೆ ಆಮುಕ್ತ ಮೌಲ್ಯ. ಹೌದಾ? ನೆನ್ಪಿಡ್ಕೋಬೇಕ. ಆಮುಕ್ತ ಮೌಲ್ಯ ಒಂದು ಕೃತಿ ರೀ. ಈ ಕೃತಿ
ಯಾವ ಒಂದು ಭಾಷೆಯಲ್ಲಿ ಇದಂತ ಮುಂದುವರೆದ ಕೇಳ್ತಾನೆ ನಿಮಗೆ. ನೀ ಅವಾಗ ಏನು ಹೇಳ್ಬೇಕಂತ ಕೇಳಿದಾಗ ತೆಲುಗು ಭಾಷೆಯಲ್ಲಿದೆ. ಆಮುಕ್ತ ಮೌಲ್ಯ ನೋಡ್ರಿ, ಒಬ್ಬೊಬ್ರು ಹೇಳ್ತಾರೆ ಸರ್ ಶ್ರೀಕೃಷ್ಣ ದೇವರ ರಚನೆ ಮಾಡಿದ ಆಮುಕ್ತ ಮೌಲ್ಯ ಕೃತಿ ತೆಲುಗು ಭಾಷೆಯಲ್ಲಿ ಫುಲ್ ಬರಿ ಅಂತ ಬರೆಯೋದು ಬೇಕಾಗಿಲ್ಲ. ನಿಮಗೆ ಕೀ ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು. ಆಮುಕ್ತ ಮೌಲ್ಯ ತೆಲುಗು ಭಾಷೆ ಇಷ್ಟು ಗೊತ್ತಿದ್ರೆ ಸಾಕು. ನೀವು ಬರಿತೀರಿ ಗೊತ್ತದ ನನಗೆ, ಶ್ರೀಕೃಷ್ಣ ದೇವರನ ಆಮುಕ್ತ ಮೌಲ್ಯ ಕೃತಿ ತೆಲುಗು ಭಾಷೆಯಲ್ಲಿ ನೀವು ಬರಿತೀರ ನಂಗೆ ಗೊತ್ತದ. ಜಸ್ಟ್ ಕೀ ಪಾಯಿಂಟ್ಸ್ ಹೇಳ್ಕೊಂಡು ತೋತ್ನ ಅಷ್ಟೇ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತ ವಿಷಯ ಕೇಳಿದಾಗ ಜಾಂಬವತಿ ಕಲ್ಯಾಣ. ಜಾಂಬವತಿ ಕಲ್ಯಾಣ ಅದಲ್ರಿ, ಇದು ಒಂದು ನಾಟಕ ರೀ, ನೆನ್ಪಿಡ್ರಿ. ಇಲ್ಲಿ ನೋಡ್ರಿ, ಇದು ಏನಪ್ಪಾ ಅಂತ ಕೇಳಿದಾಗ ಕೃತಿ, ಇದು ಏನಪ್ಪಾ ಅಂತ ಕೇಳಿದಾಗ ನಾಟಕ. ಈ ನಾಟಕ ಯಾವ ಭಾಷೆಯಲ್ಲಿ ಇದಪ್ಪ ಅಂತ ಕೇಳಿದಾಗ ಸಂಸ್ಕೃತ ಭಾಷೆ. ನೆನ್ಪಿಡ್ಬೇಕು ನೋಡ್ರಿ, ಯಾವ ಭಾಷೆ ಅಂತ ಕೇಳಿದಾಗ ಸಂಸ್ಕೃತ ಭಾಷೆ. ನೆಕ್ಸ್ಟ್ ನೋಡ್ರಿ, ಮುಂದುವರೆದು ಇನ್ನೊಂದು ಕೃತಿ ಬರ್ತದೆ. ಆಕ್ಚುಲಿ ನೀವು ಅಟ್ಲೀಸ್ಟ್ ಎರಡೇ ನೆನ್ಪಿಡ್ರಿ. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಏನು ಓದ್ತೀವಲ್ಲ ನಾವು, CET, TET, SCDA, FDA, KS, PDO ಏನು ಓದ್ತೀವಲ್ಲ ಈಗ, ಅವಕ್ಕೂ ಇವು ಬಹಳಷ್ಟು ಮಹತ್ವ ಪಡೆದವೆ. ನಾ ಹೇಳಕಂತನಲ್ಲ, ಸೆಕೆಂಡ್ PUC ಅಧ್ಯಾಯ ಏನು ಹೇಳಕಂತನಲ್ಲ, ಇದು ಬುಕ್ ಓದೋದೇ ಹೋಗಿ ನೀ ಜಾಬ್ ಏನಪ್ಪ ಎಕ್ಸಾಮ್ ಬರೆದಂದ್ರೆ ನಿನ್ನ ಜಾಬೇ ಆಗಲ್ಲ. ಯಾಕಂತ ಕೇಳಿದ್ರೆ ಈ ಸೆಕೆಂಡ್ PUC ಇರ್ತಕ್ಕಂಥ ಇತಿಹಾಸದ ಪುಸ್ತಕ ಬಹಳಷ್ಟು ಮಹತ್ವವನ್ನು ಪಡೆದವು. ಆದ್ದರಿಂದ ಪ್ರತಿಯೊಂದು ಲೈನ್ ಟು ಲೈನ್ ಕೂಡ ಇದು ಬಹಳ ಮಹತ್ವ ಪಡೆದವು. ಆದ್ದರಿಂದ ನೀವು ಕಲಿಯುವಾಗಲೇ ಸರಿಯಾಗಿ ಅಬ್ಸರ್ವೇಷನ್ ಏಕಾಗ್ರತೆಯಿಂದ ಕಲಿಯಿರಿ. ನೋಡ್ರಿ, ಇನ್ನೊಂದು ಕೃತಿ ಬರ್ತದೆ, ಯಾವ್ದಪ್ಪ ಅಂದ್ರೆ ಕುಶ ಪರಿಣಯ. ಇದು ಕೂಡ ಒಂದು ಕೃತಿ. ಯಾವ ಭಾಷೆಯಲ್ಲಿ ಇದೆ ಅಂತ ಏನಂದ್ರೆ ಸಂಸ್ಕೃತ ಭಾಷೆ. ಓಕೆ, ಇಷ್ಟು ಗೊತ್ತಾಯ್ತಾ? ಇನ್ನು ಮುಂದುವರೆದು ನೋಡ್ರಿ, ನಿಮ್ಗೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಪುನಃ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ರೀಸನ್ ಆಗಲಿ ಎಂಬ ಉದ್ದೇಶದಿಂದ. ಶ್ರೀಕೃಷ್ಣ ದೇವರು ರಚನೆ ಮಾಡಿದಂತ ಆಮುಕ್ತ ಮೌಲ್ಯ ಎಂಬ ಕೃತಿ ತೆಲುಗು ಭಾಷೆಯಲ್ಲಿದೆ. ಜಾಂಬವತಿ ಕಲ್ಯಾಣ ಎಂಬ ಒಂದು ಪ್ರಸಿದ್ಧ ನಾಟಕವಾಗಿದ್ದು ಇದು ಸಂಸ್ಕೃತ ಭಾಷೆಯಲ್ಲಿದೆ. ಕುಶ ಪರಿಣಯ ಎಂಬುದು ಮತ್ತೊಂದು ಕೃತಿಯಾಗಿದ್ದು ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇಷ್ಟು ಗೊತ್ತಾಯ್ತಾ? ಓಕೆ, ಗೊತ್ತಾಯ್ತಾ? ಮುಂದೋಗ್ರಿ. ನೆಕ್ಸ್ಟ್ ಮತ್ತೇನ್ ಮಾಡ್ತಾರಪ್ಪ ಶ್ರೀಕೃಷ್ಣ ದೇವರಾಯ ಅಂತ ಕೇಳಿದಾಗ, ಶ್ರೀಕೃಷ್ಣ ದೇವರಾಯನ ಬಿರುದುಗಳು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತ ಕೇಳಿದಾಗ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಓದೋದು ಶ್ರೀಕೃಷ್ಣ ದೇವರಾಯನ ಕೃತಿಯನ್ನು ಕೇಳಿರ್ತಾನೆ ಅಥವಾ ಬಿರುದನ್ನು ಕೇಳಿರ್ತಾನೆ. ಆಗ ನಾವು ಈಗ ಏನು ಓದ್ಬೇಕಂತ ಕೇಳಿದಾಗ ಬಿರುದುಗಳು ಅಷ್ಟೇ. ಬಿರುದುಗಳು ಅಂತ ಬರ್ದಿರ್ತೀವಿ ನೋಡಿ, ನಿಮ್ಗೆ ನಮ್ಗೆ ಗೊತ್ತದ ಬಿರುದುಗಳು. ನೋಡ್ರಿ, ಒಂದು ಯಾವುದಪ್ಪ ಅಂತ ಕೇಳಿದಾಗ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ನೆನ್ಪಿಡಿದ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ. ನೋಡ್ರಿ, ಯಾವನಲ್ಲ, ಯವನ ರಾಜ ಪ್ರತಿಷ್ಠಾಪನಾಚಾರ್ಯ. ಹೌದಾ? ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಯಾಕೆ ಈ ಬಿರುದು ಬಂತಪ್ಪ ಅಂದ್ರೆ ಪ್ರತಿಯೊಂದು ಬಿರುದಿಗೂ ಒಂದೊಂದು ಹಿನ್ನೆಲೆ. ಜಸ್ಟ್ ಇದು ಏನು ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಯಾಕೆ ಬಂತಂತ ಕೇಳಿದಾಗ, ನಮ್ಮ ಶ್ರೀಕೃಷ್ಣ ದೇವರಾಯನು ನೋಡು ಬಿದರಿಗೆ ಹೋದಾಗ ಬಿದರಿನಲ್ಲಿ ಒಬ್ಬ ರಾಜನನ್ನು ಇನ್ನೊಬ್ಬ ಏನ್ ಮಾಡಿರ್ತಾನ, ಬಂಧನದಲ್ಲಿ ಇಟ್ಟಿರ್ತಾನ. ಆಗ ನಮ್ಮ ಶ್ರೀಕೃಷ್ಣ ದೇವ ಏನ್ ಮಾಡ್ತಾನೆ, ಬಂಧನದಲ್ಲಿ ಇರ್ತಕ್ಕಂಥ ಒಬ್ಬ ರಾಜನನ್ನು ಬಂಧನದಿಂದ ಮುಕ್ತ ಮಾಡಿ ಮತ್ತೆ ಆ ಒಂದು ಸಿಂಹಾಸನ ಮೇಲೆ ಬಂದು ಕೂರಿಸ್ತಾನೆ. ಆದ್ದರಿಂದ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಒಂದು ಬಿರುದು ನಮ್ಮ ಶ್ರೀಕೃಷ್ಣ ದೇವರಾಯ ಬರ್ತದೆ. ಹೌದಾ? ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಎರಡನೇ ಬಿರುದು ಏನಪ್ಪ, ಇಲ್ಲೇ ಬರ್ತೀನಿ, ಕವಿ ಪುಂಗವ. ನೆನ್ಪಿಟ್ಕೋಬೇಕ, ಏನಪ್ಪ ಅಂತ ಕೇಳಿದಾಗ ಕವಿ ಪುಂಗವ. ನೋಡ್ರಿ, ಕವಿ ಪುಂಗವ ಎಂಬುದು ಶ್ರೀಕೃಷ್ಣ ದೇವರಾಯನ ಮತ್ತೊಂದು ಬಿರುದಾಗಿದೆ. ನೆಕ್ಸ್ಟ್ ಇನ್ನೊಂದು ಬಿರುದು ಬರುತ್ತೆ, ಯಾವ್ದಪ್ಪ ಅಂತ ಕೇಳಿದಾಗ ಕರ್ನಾಟಕ ಆಂಧ್ರ ಭೋಜ. ಕರ್ನಾಟಕ ಆಂಧ್ರ ಭೋಜ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕನ್ನಡ ರಾಜ ರಮಾರಮಣ. ನಾಲ್ಕನೇದು ನೋಡ್ರಿ, ಕನ್ನಡ ರಾಜ ರಮಾರಮಣ. ನೆನ್ಪಿಡ್ರೆ ಬಹಳ ಮಹತ್ವ ಪಡೆದವ್ರು ಇವ
ಶ್ರೀಕೃಷ್ಣ ದೇವರಾಯನ ಬಿರುದುಗಳು ಅಂದಾಗ 4 ಬರ್ತಾವ್ರಿ. ಮೊದಲನೇದಾಗಿ ಯಾವುದಪ್ಪ, ಯವನ ರಾಜ ಪ್ರತಿಷ್ಠಾಪನಾಚಾರ್ಯ. ಎರಡನೇದಾಗಿ ಕವಿ ಪುಂಗವ. ಮೂರನೇದಾಗಿ ಕರ್ನಾಟಕ ಆಂಧ್ರ ಭೋಜ. ನಾಲ್ಕನೇದಾಗಿ ಕನ್ನಡ ರಾಜ ರಮಾರಮಣ. ಓಕೆ, ಇಷ್ಟು ನಿಮ್ಗೆ ನೆನಪಿರ್ತಾವೆ. ಇನ್ನೇನಪ್ಪ, ಇನ್ನೊಂದು 2 ಲೈನ್ ಹೇಳ್ಕಿಸಿ ನಾನು ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಏನಪ್ಪ ಅಂದಾಗ, ಶ್ರೀಕೃಷ್ಣ ದೇವರಾಯನು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಅರಸರೇ. ಯಾಕೆ ಹೇಳ್ತಾ ಇದ್ದೀನಿ ಪುನಃ ಅಂತ ಕಿಸಿ ಕೇಳಿದಾಗ, ನೋಡ್ರಿ ಶ್ರೀಕೃಷ್ಣ ದೇವರಾಯನು ನೋಡ್ರಿ ಒಂದು ಮಾತು ಹೇಳ್ತಾರೆ. ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ಮಾಡುತ್ತಿರುವ ಸಮಯದಲ್ಲಿ ಒಂದು ಬೊಗಣೆಯಲ್ಲಿ ಅಥವಾ ಒಂದು ಏನು ಅಂತೀವಿ ನಾವು, ಈಗ ಒಂದು ಪ್ಲೇಟ್ ಐತಲ್ಲ, ಆ ಒಂದು ಬೊಗಣೆಯಲ್ಲಿ ಕುರಿ ಮತ್ತು ತೋಳ ಏಕಕಾಲಕ್ಕೆ ನೀರುಗಳು ಕುಡಿಯುತ್ತಿದ್ದವು ಅಂತ. ಅಂದ್ರೆ ಏನ್ ಅರ್ಥ ಅಂತ ಕಿಸಿ ಕೇಳಿದಾಗ, ಶ್ರೀಕೃಷ್ಣ ದೇವರಾಯನು ಹಿಂದೂ ಆಗಿರಬಹುದು, ಮುಸ್ಲಿಮರಾಗಿರ್ಬೋದು, ಇಬ್ಬರಿಗೂ ಕೂಡ ಏನಂದ್ರೆ ಸಮಾನವಾಗಿ ಕಾಣಿದ್ರೆ ಏನಪ್ಪ ನೋಡಿಕೊಂಡು ಹೋದಂಥ ವ್ಯಕ್ತಿ. ಆದ್ರಿಂದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಬಹಳಷ್ಟು ಏನಪ್ಪ ಯಾವುದೇ ಒಡಕು, ಯಾವುದೇ ಹಂತಕಲಗಳು ಇದ್ದಿಲ್ಲ. ಆದ್ರಿಂದ ಈ ಒಂದು ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದ್ರೆ ಇವರ ಕಾಲದಲ್ಲಿ, ನಮ್ಮ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಬಹಳಷ್ಟು ಏನಪ್ಪ ಅಂತಂದಾಗ ಜಗತ್ತಿನ ಅತ್ಯುನ್ನತ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಅಂತ ಅನಿಸ್ಕೊಳ್ಳೋಕೆ ಕಾರಣ ಏನಂದ್ರೆ ನಮ್ಮ ಶ್ರೀಕೃಷ್ಣ ದೇವರಾಯನೇ ಕಾರಣ. ಹೌದಾ? ಮತ್ತು ಅದಲ್ಲದೆ ನೋಡ್ರಿ ಮತ್ತೊಬ್ಬ ಮಾತು ಹೇಳ್ತಾನ, ಬಾರ್ಬೋಸ್ ಅಂತ ಕಿಸಿ ಬರ್ತಾನ. ಅವ ಹೇಳ್ತಾನ, ಏನ್ ಹೇಳ್ತಾನೋ, ವಿಜಯನಗರ ಸಾಮ್ರಾಜ್ಯದಲ್ಲಿ ಹಿಂದೂನೇ ಆಗಿರಬಹುದು, ಯಹೂದಿಯೇ ಆಗಿರಬಹುದು, ಅಥವಾ ಕ್ರೈಸ್ತನೇ ಆಗಿರಬಹುದು, ಅಥವಾ ಮುಸ್ಲಿಮ್ನೇ ಆಗಿರಬಹುದು, ಯಾರೇ ಅಲಕ್ರಿ ಅವರು ವಿಜಯನಗರ ಸಾಮ್ರಾಜ್ಯದ ಅಂದ್ರೆ ನಿಶ್ಚಿಂತೆಯಾಗಿ ಬಾಳಬಹುದಾಗಿತ್ತು ಎಂಬ ಮಾತನ್ನು ಬಾರ್ಬೋಸ್ ಎಂಬ ವ್ಯಕ್ತಿ ಹೇಳ್ತಾನೆ. ಮತ್ತೆ ನೇತಾರಪ್ಪ ಅಂತ ಕಿಸಿ ಕೇಳಿದಾಗ ನೋಡ್ರಿ, ಮತ್ತು ಶ್ರೀಕೃಷ್ಣ ದೇವರನ ಆಸ್ಥಾನಕ್ಕೆ ಇಬ್ಬರು ಯಾತ್ರಿಕರು ಭೇಟಿ ಕೊಡ್ತಾರೆ. ನೆನ್ಪಿಡೋ ಭಾಳ ಇಂಪಾರ್ಟೆಂಟ್. ನೋಡ್ರಿ ಯಾತ್ರಿಕರು ಅಂತ ಕೇಳಿದಾಗ ನೋಡ್ರಿ, BP BP ಬಂದದ ಅಂತ ಅಂತೀವಿ. BP ನೆನ್ಬಿಟ್ಟು ಸಾಕಷ್ಟೇ, ಯಾವ BP ಅಲ್ಲೇ ಅಂತೀವಿ. ಅಂದ್ರೆ ಏನರ್ಥ, ಬಿ ಅಂತಂದಾಗ ಡೊಮಿಂಗೋ, ಬಿ ಅಂತಂದಾಗ ಬಾರ್ಬೋಸ್, ಪಿ ಅಂತಂದಾಗ ಡೊಮಿಂಗೋ ಪೇಯಾಸ್. ನೋಡಿ ಬೆಳಿತು ನೋಡಿ, ಬಿ ಅಂದಾಗ ಬಾರ್ಬೋಸ್, ಪಿ ಅಂದಾಗ ಡೊಮಿಂಗೋ ಪೇಯಾಸ್, ಡೊಮಿಂಗೋ ಪೇಯಾಸ್. ನೋಡ್ರಿ ನಿಮ್ಮ ಸಲುವಾಗಿ ಬಹಳಷ್ಟು ಇನ್ನ ನೋಡಿ, ಇವತ್ತು ನೀವು 2ನೇ ಕ್ಲಾಸ್ ನೋಡ್ತಾ ಇದ್ದೀರಿ, ಪಾರ್ಟ್ 2 ನೋಡೋಕಂತೀರಿ. ಅಂತವಾಗಿ ನೋಡ್ರಿ, ಇತಿಹಾಸ ಎಲ್ಲಿಯಾದ್ರೂ ಮಾರ್ಕ್ಸೋದು ಅಂದ್ರೆ ನನಗೆ ಕೇಳ್ರ. ಆಮೇಲೆ ಏನಪ್ಪ ಅಂತ ಕೇಳಿದಾಗ, ಶ್ರೀಕೃಷ್ಣ ದೇವರನ ಆಸ್ಥಾನಕ್ಕೆ ಯಾರು ವಿದೇಶಿಗರು ಭೇಟಿ ಕೊಟ್ರಪ್ಪ ಅಂದ್ರೆ BP ಬಂದಿದ್ರಿ ಅಥವಾ BP ಆಗಿತ್ತು ಅವರಿಗೆ ಅಂತ ಈ ಥರ ನೆನ್ಪಿಡ್ರಿ. ನಮಗೆ ಏನು ಮಾಡಬೇಕು, ಹೇಗಾದ್ರೂ ಮಾಡಿ ಸ್ಕೋರ್ ಮಾಡಬೇಕು, ಮಾರ್ಕ್ಸ್ ಪೇ ಮಾಡ್ಬೇಕಂತ ಕಲೆ ಹಾಕ್ಬೇಕಾಗ್ಯದ. ಅದರಿಂದ ಹೇಗಾದ್ರೂ ಮೇಲೆ ನೆನ್ಪಿಡಬೇಕಾಗ್ಯದ. BP, ಬಿ ಅಂದಾಗ ಏನು ಬಾರ್ಬೋಸ, ಪಿ ಅಂದಾಗ ಡೊಮಿಂಗೋ ಪೇಯಾಸ. ಅಂದ್ರೆ ಏನು, BP ಶ್ರೀಕೃಷ್ಣ ದೇವರನ ಆಸ್ಥಾನಕ್ಕೆ ಬಂದಿದ್ರು. ಇಷ್ಟು ಗೊತ್ತಾಯ್ತಾ? ಇದೇ ಬಾರ್ಬೋಸ್ ಹೇಳ್ತಾನ, ಯಹೂದಿನೇ ಆಗಿರಬಹುದು, ಮುಸ್ಲಿಮನೇ ಆಗಿರಬಹುದು, ಕ್ರೈಸ್ತನೇ ಆಗಿರಬಹುದು, ಹಿಂದೂನೇ ಆಗಿರಬಹುದು, ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಳ ನಿರಾದಾಯಕವಾಗಿ ಬದುಕಬಹುದಾಗಿತ್ತು ಎಂಬ ಮಾತನ್ನು ಹೇಳ್ತಾರೆ. ಹೀಗೆ ಮತ್ತೆ ಬಹಳಷ್ಟು ಯಾತ್ರಿಕರು ಬರ್ತಾರೆ, ಅವರವರು ಕಾಲಕ್ಕೆ ಸಂಬಂಧಪಟ್ಟಂಗೆ ಈಗ ಅಂತವ ಹೇಳಕ್ಕೊಂಡ್ರೆ ಈಗ ಇಲ್ಲಿವರೆಗೂ ನಮ್ಮ ಶ್ರೀಕೃಷ್ಣ ದೇವರಾಯನ ಬಾಲ್ಯದ ಜೀವನ ಮತ್ತು ಅವರ ಸೈನಿಕ ಸಾಧನೆಗಳು ಮತ್ತು ಅವರೆಲ್ಲ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ತಿಳ್ಕೊಂಡಿರಿ. ಇದರ ಮುಂದುವರೆದ ಭಾಗ ಏನಪ್ಪ ಅಂತ ಕೇಳಿದಾಗ, ಅಳಿಯ ರಾಮರಾಯ ಬರ್ತಾರೆ ತಾಳಿಕೋಟೆ ಯುದ್ಧ. ಆ ತಾಳಿಕೋಟೆ ಯುದ್ಧವನ್ನು ಇನ್ನು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ ಎಂಬ ಮಾತನ್ನು ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.